ಇವತ್ತು ಭಾರತದ ವಿರುದ್ಧ ಬಾಂಗ್ಲಾದೇಶ ಕತ್ತಿ ಮಸೀತಾ ಇದೆ. ಒಮ್ಮೆ ತಿಳಿದು ನೋಡ್ಕೊಬೇಕು, ಬಾಂಗ್ಲಾದೇಶದ ಯಾವ ಹಂತದಲ್ಲಿದೆ ಅವರ ತಾಕತ್ತು, ಭಾರತ ತಾಕತ್ತು ಯಾವ ಹಂತದಲ್ಲಿದೆ ಅಂತೇಳಿ ಸ್ವಲ್ಪ ಬಾಂಗ್ಲಾದೇಶರು ತಿಳ್ಕೋಬೇಕು. ಅದರಲ್ಲೂ ನಮ್ಮ ದೇಶದಲ್ಲಿರುವಂತಹ ಕೆಲವರು ಈ ವಿಚಾರವನ್ನ ತಿಳ್ಕೊಳ್ಳೇಬೇಕು. ಹಾಗಾಗಿ ಈ ಪಾಯಿಂಟ್ ಅನ್ನ ನಮ್ಮ ದೇಶದ ಒಳಗಿರೋರಿಗೆ ಇದನ್ನ ಅರ್ಪಿಸ್ತೀವಿ. ಪ್ರಮುಖವಾಗಿ ಇವತ್ತು ಭಾರತದ ರ್ಯಾಂಕ್ ನೋಡಿ, ಭಾರತ ವರ್ಸಸ್ ಬಾಂಗ್ಲಾದೇಶ ಅಂತ ಬಂದಾಗ ಭಾರತದ 4ನೇ ರ್ಯಾಂಕ್, ಒಂದು ಬಲಿಷ್ಠ ರಾಷ್ಟ್ರಗಳ ಪೈಕಿ. ಇದು ಬಾಂಗ್ಲಾದೇಶ 35ನೇ ರ್ಯಾಂಕ್. ನಿಮ್ಗೆ ನೋಡಿ ಹಿಂಗೆ ಭಾರತದ ಬಳಿ ಇರುವಂತದ್ದು 180 ಅಣ್ವಸ್ತ್ರ ಸಿಡಿತಲೆಗಳು. ಬಾಂಗ್ಲಾದೇಶ ಹತ್ರ ಏನಿದೆ 0 ಕೋಳಿ ಮೊಟ್ಟೆ ಇರುವಂತದಲ್ಲಿ. ಇನ್ನು ನಮ್ಮ ಬಜೆಟ್ ಎಷ್ಟು ಗೊತ್ತಾ? ಸೇನಾ ಬಜೆಟ್ $73 ಬಿಲಿಯನ್ ನಷ್ಟು. ಅವ್ರದೆಷ್ಟು? $4 ಬಿಲಿಯನ್ ಮಾತ್ರ. ಇನ್ನು ನಮ್ಮ ಬಳಿ ಇರುವಂತಹ ನಮ್ಮ ಯೋಧರ ಸಂಖ್ಯೆ ಬಲಾಬಲ ನೋಡಿ ಯಾವ ತರ ಇದೆ ಅಂತೇಳಿ. 26 ಲಕ್ಷ ಒಟ್ಟು ಯೋಧರು ಇರುವಂತದ್ದು ಭಾರತದಲ್ಲಿ. ಆದ್ರೆ ಬಾಂಗ್ಲಾದೇಶದಲ್ಲಿ 1.6 ಲಕ್ಷ ಅಷ್ಟೇ. ಇನ್ನು ನಮ್ಮ ಬಳಿ ಇರುವಂತಹ ಯುದ್ಧ ಟ್ಯಾಂಕರ್ಗಳಷ್ಟು 4426. ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 320. ಇನ್ನು ನಮ್ಮ ಬಳಿ ಇರುವಂತಹ ಶಸ್ತ್ರಸಜ್ಜಿತ ವಾಹನಗಳು 1,48,594 ಆದ್ರೆ ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 11,584. ಇನ್ನು ನಮ್ಮ ಬಳಿ ಇರುವಂತಹ ಫಿರಂಗಿ 5,067. ಅವ್ರ ಹತ್ರ ಇರೋದು ಕೇವಲ 800 ಮಾತ್ರ. ಒಟ್ಟು ವಿಮಾನಗಳು ನಮ್ಮ ಹತ್ರ ಇರುವಂತದ್ದು ಯುದ್ಧ ವಿಮಾನಗಳು 2,229. ಅವ್ರ ಹತ್ರ ಇರೋದು 214. ನಮ್ಮ ಬಳಿ ಇರುವಂತಹ ಯುದ್ಧ ವಿಮಾನಗಳ ಸಂಖ್ಯೆ 513 ಆದ್ರೆ ಅವರ ಹತ್ರ ಇರೋದು ಕೇವಲ 42 ಮಾತ್ರ. ಇನ್ನು ಹೆಲಿಕಾಪ್ಟರ್ಗಳು 899 ನಮ್ಮ ಬಳಿ ಇರುವಂತಹ ಹೆಲಿಕಾಪ್ಟರ್ಗಳು, ಆದರೆ ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 65 ಮಾತ್ರ. ಇನ್ನು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ 80 ನಮ್ಮ ಹತ್ರ ಇರೋದು, ಅವರ ಹತ್ರ ಇರೋದು 0. ಮತ್ತೊಮ್ಮೆ ಕೋಳಿ ಮೊಟ್ಟೆ. ಇನ್ನು ನಮ್ಮ ಹತ್ರ ಇರುವಂತಹ ಡ್ರೋನ್ಗಳು 1000ಕ್ಕಿಂತ ಹೆಚ್ಚು, ಅವರ ಹತ್ರ ಇರೋದು ಕೇವಲ 44. ನಮ್ಮ ಹತ್ರ ಇರುವಂತಹ ಸಬ್ಮೆರಿನ್ಗಳು 18, ಅವರ ಹತ್ರ ಇರೋದು ಕೇವಲ 2. ಇನ್ನು ನಮ್ಮ ಹತ್ರ ಇರುವಂತಹ ವಿಮಾನ ವಾಹಕಗಳು 2, ಅವ್ರ ಹತ್ರ ಇರೋದು ಮತ್ತೊಮ್ಮೆ 0 ಕೋಳಿ ಮೊಟ್ಟೆ. ಇದು ಬಾಂಗ್ಲಾದೇಶದ ಶಕ್ತಿ. ಅದರ 100 ಪಟ್ಟಷ್ಟು ಶಕ್ತಿ ಭಾರತದ ಬಳಿ ಇದೆ. ಚಿಕನ್ ನೆಕ್ ಬಳಿ ಬಂದು ಏನೇನೋ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದರಲ್ಲಿ ಏನು ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬಾಂಗ್ಲಾದೇಶ ಮತ್ತೊಮ್ಮೆ ಆಲೋಚನೆ ಮಾಡಬೇಕಷ್ಟೇ. ಅಂದ್ರೆ ಅವ್ರ ದೇಶದಲ್ಲಿ ಬೆಂಕಿ ಹಚ್ಕೊಂಡು ಗಲಾಟೆ ಮಾಡ್ಕೊಬೇಕೆ ವಿನಃ ಭಾರತದ ತಂಟೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಸುದ್ದಿ ಗಮನ ಕೊಡೋಣ. ಇವತ್ತು ಭಾರತದ ವಿರುದ್ಧ ಬಾಂಗ್ಲಾದೇಶ ಕತ್ತಿ ಮಸೀತಾ ಇದೆ. ಒಮ್ಮೆ ತಿಳಿದು ನೋಡ್ಕೊಬೇಕು, ಬಾಂಗ್ಲಾದೇಶದ ಯಾವ ಹಂತದಲ್ಲಿದೆ ಅವರ ತಾಕತ್ತು, ಭಾರತ ತಾಕತ್ತು ಯಾವ ಹಂತದಲ್ಲಿದೆ ಅಂತೇಳಿ ಸ್ವಲ್ಪ ಬಾಂಗ್ಲಾದೇಶರು ತಿಳ್ಕೋಬೇಕು. ಅದರಲ್ಲೂ ನಮ್ಮ ದೇಶದಲ್ಲಿರುವಂತಹ ಕೆಲವರು ಈ ವಿಚಾರವನ್ನ ತಿಳ್ಕೊಳ್ಳೇಬೇಕು. ಹಾಗಾಗಿ ಈ ಪಾಯಿಂಟ್ ಅನ್ನ ನಮ್ಮ ದೇಶದ ಒಳಗಿರೋರಿಗೆ ಇದನ್ನ ಅರ್ಪಿಸ್ತೀವಿ. ಪ್ರಮುಖವಾಗಿ ಇವತ್ತು ಭಾರತದ ರ್ಯಾಂಕ್ ನೋಡಿ, ಭಾರತ ವರ್ಸಸ್ ಬಾಂಗ್ಲಾದೇಶ ಅಂತ ಬಂದಾಗ ಭಾರತದ 4ನೇ ರ್ಯಾಂಕ್, ಒಂದು ಬಲಿಷ್ಠ ರಾಷ್ಟ್ರಗಳ ಪೈಕಿ. ಇದು ಬಾಂಗ್ಲಾದೇಶ 35ನೇ ರ್ಯಾಂಕ್. ನಿಮ್ಗೆ ನೋಡಿ ಹಿಂಗೆ ಭಾರತದ ಬಳಿ ಇರುವಂತದ್ದು 180 ಅಣ್ವಸ್ತ್ರ ಸಿಡಿತಲೆಗಳು. ಬಾಂಗ್ಲಾದೇಶ ಹತ್ರ ಏನಿದೆ 0 ಕೋಳಿ ಮೊಟ್ಟೆ ಇರುವಂತದಲ್ಲಿ. ಇನ್ನು ನಮ್ಮ ಬಜೆಟ್ ಎಷ್ಟು ಗೊತ್ತಾ? ಸೇನಾ ಬಜೆಟ್ $73 ಬಿಲಿಯನ್ ನಷ್ಟು. ಅವ್ರದೆಷ್ಟು? $4 ಬಿಲಿಯನ್ ಮಾತ್ರ. ಇನ್ನು ನಮ್ಮ ಬಳಿ ಇರುವಂತಹ ನಮ್ಮ ಯೋಧರ ಸಂಖ್ಯೆ ಬಲಾಬಲ ನೋಡಿ ಯಾವ ತರ ಇದೆ ಅಂತೇಳಿ. 26 ಲಕ್ಷ ಒಟ್ಟು ಯೋಧರು ಇರುವಂತದ್ದು ಭಾರತದಲ್ಲಿ. ಆದ್ರೆ ಬಾಂಗ್ಲಾದೇಶದಲ್ಲಿ 1.6 ಲಕ್ಷ ಅಷ್ಟೇ. ಇನ್ನು ನಮ್ಮ ಬಳಿ ಇರುವಂತಹ ಯುದ್ಧ ಟ್ಯಾಂಕರ್ಗಳಷ್ಟು 4,426. ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 320. ಇನ್ನು ನಮ್ಮ ಬಳಿ ಇರುವಂತಹ ಶಸ್ತ್ರಸಜ್ಜಿತ ವಾಹನಗಳು 1,48,594 ಆದ್ರೆ ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 11,584. ಇನ್ನು ನಮ್ಮ ಬಳಿ ಇರುವಂತಹ ಫಿರಂಗಿ 5,067. ಅವ್ರ ಹತ್ರ ಇರೋದು ಕೇವಲ 800 ಮಾತ್ರ. ಒಟ್ಟು ವಿಮಾನಗಳು ನಮ್ಮ ಹತ್ರ ಇರುವಂತದ್ದು ಯುದ್ಧ ವಿಮಾನಗಳು 2,229. ಅವ್ರ ಹತ್ರ ಇರೋದು 214. ನಮ್ಮ ಬಳಿ ಇರುವಂತಹ ಯುದ್ಧ ವಿಮಾನಗಳ ಸಂಖ್ಯೆ 513 ಆದ್ರೆ ಅವರ ಹತ್ರ ಇರೋದು ಕೇವಲ 42 ಮಾತ್ರ. ಇನ್ನು ಹೆಲಿಕಾಪ್ಟರ್ಗಳು 899 ನಮ್ಮ ಬಳಿ ಇರುವಂತಹ ಹೆಲಿಕಾಪ್ಟರ್ಗಳು, ಆದರೆ ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 65 ಮಾತ್ರ. ಇನ್ನು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ 80 ನಮ್ಮ ಹತ್ರ ಇರೋದು, ಅವರ ಹತ್ರ ಇರೋದು 0. ಮತ್ತೊಮ್ಮೆ ಕೋಳಿ ಮೊಟ್ಟೆ. ಇನ್ನು ನಮ್ಮ ಹತ್ರ ಇರುವಂತಹ ಡ್ರೋನ್ಗಳು 1000ಕ್ಕಿಂತ ಹೆಚ್ಚು, ಅವರ ಹತ್ರ ಇರೋದು ಕೇವಲ 44. ನಮ್ಮ ಹತ್ರ ಇರುವಂತಹ ಸಬ್ಮೆರಿನ್ಗಳು 18, ಅವ್ರ ಹತ್ರ ಇರೋದು ಕೇವಲ 2. ಇನ್ನು ನಮ್ಮ ಹತ್ರ ಇರುವಂತಹ ವಿಮಾನ ವಾಹಕಗಳು 2, ಅವ್ರ ಹತ್ರ ಇರೋದು ಮತ್ತೊಮ್ಮೆ 0 ಕೋಳಿ ಮೊಟ್ಟೆ. ಇದು ಬಾಂಗ್ಲಾದೇಶದ ಶಕ್ತಿ. ಅದರ 100 ಪಟ್ಟಷ್ಟು ಶಕ್ತಿ ಭಾರತದ ಬಳಿ ಇದೆ. ಚಿಕನ್ ನೆಕ್ ಬಳಿ ಬಂದು ಏನೇನೋ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದರಲ್ಲಿ ಏನು ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ.
ಬಾಂಗ್ಲಾದೇಶ ಮತ್ತೊಮ್ಮೆ ಆಲೋಚನೆ ಮಾಡ್ಬೇಕಷ್ಟೇ. ಅಂದ್ರೆ ಅವ್ರ ದೇಶದಲ್ಲಿ ಬೆಂಕಿ ಹಚ್ಕೊಂಡು ಗಲಾಟೆ ಮಾಡ್ಕೊಬೇಕೆ ವಿನಃ ಭಾರತದ ತಂಟೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಸುದ್ದಿ ಗಮನ ಕೊಡೋಣ. ಇವತ್ತು ಭಾರತದ ವಿರುದ್ಧ ಬಾಂಗ್ಲಾದೇಶ ಕತ್ತಿ ಮಸೀತಾ ಇದೆ. ಒಮ್ಮೆ ತಿಳಿದು ನೋಡ್ಕೊಬೇಕು, ಬಾಂಗ್ಲಾದೇಶದ ಯಾವ ಹಂತದಲ್ಲಿದೆ ಅವರ ತಾಕತ್ತು, ಭಾರತದ ತಾಕತ್ತು ಯಾವ ಹಂತದಲ್ಲಿದೆ ಅಂತೇಳಿ ಸ್ವಲ್ಪ ಬಾಂಗ್ಲಾದೇಶರು ತಿಳ್ಕೋಬೇಕು. ಅದರಲ್ಲೂ ನಮ್ಮ ದೇಶದಲ್ಲಿರುವಂತಹ ಕೆಲವರು ಈ ವಿಚಾರವನ್ನ ತಿಳ್ಕೊಳ್ಳೇಬೇಕು. ಹಾಗಾಗಿ ಈ ಪಾಯಿಂಟ್ ಅನ್ನ ನಮ್ಮ ದೇಶದ ಒಳಗಿರೋರಿಗೆ ಇದನ್ನ ಅರ್ಪಿಸ್ತೀವಿ. ಪ್ರಮುಖವಾಗಿ ಇವತ್ತು ಭಾರತದ ರ್ಯಾಂಕ್ ನೋಡಿ, ಭಾರತ ವರ್ಸಸ್ ಬಾಂಗ್ಲಾದೇಶ ಅಂತ ಬಂದಾಗ ಭಾರತದ 4ನೇ ರ್ಯಾಂಕ್, ಒಂದು ಬಲಿಷ್ಠ ರಾಷ್ಟ್ರಗಳ ಪೈಕಿ. ಇದು ಬಾಂಗ್ಲಾದೇಶ 35ನೇ ರ್ಯಾಂಕ್. ನಿಮಗೆ ನೋಡಿ ಹಿಂಗೆ ಭಾರತದ ಬಳಿ ಇರುವಂತದ್ದು 180 ಅಣ್ವಸ್ತ್ರ ಸಿಡಿತಲೆಗಳು. ಬಾಂಗ್ಲಾದೇಶ ಹತ್ರ ಏನಿದೆ 0 ಕೋಳಿ ಮೊಟ್ಟೆ ಇರುವಂತದಲ್ಲಿ. ಇನ್ನು ನಮ್ಮ ಬಜೆಟ್ ಎಷ್ಟು ಗೊತ್ತಾ? ಸೇನಾ ಬಜೆಟ್ $73 ಬಿಲಿಯನ್. ಅವ್ರದ್ದೆಷ್ಟು? $4 ಬಿಲಿಯನ್ ಮಾತ್ರ. ಇನ್ನು ನಮ್ಮ ಬಳಿ ಇರುವಂತಹ ನಮ್ಮ ಯೋಧರ ಸಂಖ್ಯೆ ಬಲಾಬಲ ನೋಡಿ ಯಾವ ತರ ಇದೆ ಅಂತೇಳಿ. 26 ಲಕ್ಷ ಒಟ್ಟು ಯೋಧರು ಇರುವಂತದ್ದು ಭಾರತದಲ್ಲಿ. ಆದ್ರೆ ಬಾಂಗ್ಲಾದೇಶದಲ್ಲಿ 1.6 ಲಕ್ಷ ಅಷ್ಟೇ. ಇನ್ನು ನಮ್ಮ ಬಳಿ ಇರುವಂತಹ ಯುದ್ಧ ಟ್ಯಾಂಕರ್ಗಳಷ್ಟು 4426. ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 320. ಇನ್ನು ನಮ್ಮ ಬಳಿ ಇರುವಂತಹ ಶಸ್ತ್ರಸಜ್ಜಿತ ವಾಹನಗಳು 1,48,594 ಆದ್ರೆ ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 11,584. ಇನ್ನು ನಮ್ಮ ಬಳಿ ಇರುವಂತಹ ಹಿರಂಗಿ 5,067. ಅವ್ರ ಹತ್ರ ಇರೋದು ಕೇವಲ 800 ಮಾತ್ರ. ಒಟ್ಟು ವಿಮಾನಗಳು ನಮ್ಮ ಹತ್ರ ಇರುವಂತದ್ದು ಯುದ್ಧ ವಿಮಾನಗಳು 2,229. ಅವ್ರ ಹತ್ರ ಇರೋದು 214. ನಮ್ಮ ಬಳಿ ಇರುವಂತಹ ಯುದ್ಧ ವಿಮಾನಗಳ ಸಂಖ್ಯೆ 513 ಆದ್ರೆ ಅವರ ಹತ್ರ ಇರೋದು ಕೇವಲ 42 ಮಾತ್ರ. ಇನ್ನು ಹೆಲಿಕಾಪ್ಟರ್ಗಳು 899 ನಮ್ಮ ಬಳಿ ಇರುವಂತಹ ಹೆಲಿಕಾಪ್ಟರ್ಗಳು, ಆದರೆ ಬಾಂಗ್ಲಾದೇಶದ ಬಳಿ ಇರುವಂತದ್ದು ಕೇವಲ 65 ಮಾತ್ರ. ಇನ್ನು ದಾಳಿ ಮಾಡುವಂತಹ ಹೆಲಿಕಾಪ್ಟರ್ 80 ನಮ್ಮ ಹತ್ರ ಇರೋದು, ಅವರ ಹತ್ರ ಇರೋದು 0. ಮತ್ತೊಮ್ಮೆ ಕೋಳಿ ಮೊಟ್ಟೆ. ಇನ್ನು ನಮ್ಮ ಹತ್ರ ಇರುವಂತಹ ಡ್ರೋನ್ಗಳು 1000ಕ್ಕಿಂತ ಹೆಚ್ಚು, ಅವರ ಹತ್ರ ಇರೋದು ಕೇವಲ 44. ನಮ್ಮ ಹತ್ರ ಇರುವಂತಹ ಸಬ್ ಮೆರಿನ್ಗಳು 18, ಅವರ ಹತ್ರ ಇರೋದು ಕೇವಲ 2. ಇನ್ನು ನಮ್ಮ ಹತ್ರ ಇರುವಂತಹ ವಿಮಾನ ವಾಹಕಗಳು 2, ಅವರ ಹತ್ರ ಇರೋದು ಮತ್ತೊಮ್ಮೆ 0 ಕೋಳಿ ಮೊಟ್ಟೆ. ಇದು ಬಾಂಗ್ಲಾದೇಶದ ಶಕ್ತಿ. ಅದರ 100 ಪಟ್ಟಷ್ಟು ಶಕ್ತಿ ಭಾರತದ ಬಳಿ ಇದೆ. ಚಿಕನ್ ನೆಕ್ ಬಳಿ ಬಂದು ಏನೇನೋ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಅದರಲ್ಲಿ ಏನು ಕೂಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬಾಂಗ್ಲಾದೇಶ ಮತ್ತೊಮ್ಮೆ ಆಲೋಚನೆ ಮಾಡ್ಬೇಕಷ್ಟೇ. ಅಂದ್ರೆ ಅವ್ರ ದೇಶದಲ್ಲಿ ಬೆಂಕಿ ಹಚ್ಕೊಂಡು ಗಲಾಟೆ ಮಾಡ್ಕೊಬೇಕೆ ವಿನಃ ಭಾರತದ ತಂಟೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಸುದ್ದಿ ಗಮನ ಕೊಡೋಣ.